ಏರೋವೋ, ನೀನೆ ನನ್ನ ದೈವವೋ, ನೀನೆ ನನ್ನ ಜೀವವೋ, ನೀನೆ ನನ್ನ ಮಾತಾ, ನೀನೆ ನನ್ನ ದಾತ, ನೀನೆ ಬಂಧು ಬಳಗ, ನೀನೆ ಎಲ್ಲವೋ, ನೀನೆ ನನ್ನ ಗುರುವು, ನೀನೆ ನನ್ನ ಏರೋವೋ, ನೀನೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ದಿವಸ ಹುರುಳಿಯಾಳ ಗ್ರಾಮಕ್ಕೆ ಶರಣರ ವಚನಾಮೃತ ಒಂದು ಚರಿತೆಯ ಗ್ರಂಥ ಪೂಜೆಯ ಕಾರ್ಯಕ್ರಮಕ್ಕಾಗಿ ಹುರುಳಿಯಾಳ ಗ್ರಾಮದವರನ್ನು ಆಹ್ವಾನಿಸುವುದಕ್ಕಾಗಿ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಗುರುಲಿಂಗ ಜಂಗಮ ಮಹಾಸ್ವಾಮಿಗಳವರ ಒಂದು ನೇತೃತ್ವದಲ್ಲಿ ಹುರುಳಿಯಾಳ ಗ್ರಾಮಕ್ಕೆ ನೀರ್ಲಿಗೆಯ ಸಕಲ ಸದ್ಭಕ್ತರು ಗುರುಹಿರಿಯರೊಡನೆ ಬಂದಿದ್ದು, ನೀರ್ಲಿಗೆ ಗ್ರಾಮದ ಸಕಲ ಸದ್ಭಕ್ತರನ್ನು ಹುರುಳಿಯಾಳ ಗ್ರಾಮದ ಸಕಲ ಗುರು ಹಿರಿಯರು ಕೂಡ ಸ್ವಾಗತಿಸಿದ್ದಾರೆ. ಅವರಿಗೆ ಧನ್ಯವಾದವನ್ನು ತಿಳಿಸುತ್ತಾ, ಹಾಗೂ ಇದಕ್ಕೂ ಮೊದಲು ಸರ್ಕಾರಿ ಹುರುಳಿಯಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಆವರಣದಲ್ಲಿ ತೆಂಗಿನ ಸಸಿಯನ್ನು ನೆಡುವ ಮೂಲಕ ಕಾರ್ಯಕ್ರಮವು ಪ್ರಾರಂಭವಾಗಿದ್ದು, ಈಗ ದೇವಸ್ಥಾನದಲ್ಲಿ ಕಾರ್ಯಕ್ರಮದ ಬಗ್ಗೆ ಶ್ರೀ ಶರಣರ ಚರಿತಾಮೃತ ಒಂದು ಕಾರ್ಯಕ್ರಮದ ಬಗ್ಗೆ ಹಾಗೂ ಮುಂದಿನ ಒಂದು ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಶ್ರೀಗಳಿಂದ ಆಶೀರ್ವಚನ ಇರ್ತದೆ. ದಯವಿಟ್ಟು ಗ್ರಾಮಸ್ಥರೆಲ್ಲರೂ ಈ ಪುಣ್ಯ ಕಾಲದಲ್ಲಿ ಪಾಲ್ಗೊಂಡು ತಾವು ಕೂಡ ಪುನೀತರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹುರುಳಿಯಾಳದ ಎಲ್ಲ ಪರಮ ಭಕ್ತರಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳ ಸಮರ್ಪಣೆಯನ್ನು ಮಾಡಿ, ನೀರ್ಲಿಗೆ ಎಲ್ಲ ಹಿರಿಯರೇ, ವ್ಯವಸ್ಥಾಪಕರೇ, ಕಮಿಟಿಯ ಮಾಧ್ಯಮದವರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ತಮಗೆಲ್ಲ ತಿಳಿಸೋದೇನು ಅಂತಂದ್ರೆ, ಇದೇ ಪಕ್ಕದ ಗ್ರಾಮವಾಗಿರುವಂತಹ ನೀರ್ಲಿಗೆ ಗ್ರಾಮದಲ್ಲಿ ಬಹಳ ವರ್ಷಗಳ ಕನಸಾಗಿರುವಂತಹ ಪುಟ್ಟಯ್ಯಜ್ಜನವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ, ದೇವಸ್ಥಾನದ ಕಳಸಾರೋಹಣ, ಉಡಿ ತುಂಬು ಕಾರ್ಯಕ್ರಮ, ಸಾಮೂಹಿಕ ವಿವಾಹ, ಶರಣ ಚರಿತಾಮೃತ ಪ್ರವಚನ, ಹೀಗೆ ಹಲವಾರು ಕಾರ್ಯಕ್ರಮಗಳ ಯೋಜನೆಯನ್ನ ಈಗಾಗಲೇ ನಮ್ಮ ನೀರ್ಲಿಗೆ ಹಿರಿಯರು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ 21 ದಿನಗಳ ಕಾಲ ನಡೆಯುವಂತಹ ಶರಣ ಚರಿತಾಮೃತ ಪ್ರವಚನದಲ್ಲಿ ಆ ಪುರಾಣದ ಪುಣ್ಯ ಕೇವಲ ಒಂದೇ ಊರಿಗೆ ಸಲ್ಲಬಾರದು, ಸುತ್ತಮುತ್ತಲ ಹಳ್ಳಿಗಳಿಗೂ ಮುಟ್ಟಬೇಕನ್ನೋ ಕಾರಣಕ್ಕಾಗಿ ಪ್ರತಿದಿನನೂ ಒಂದು ಹಳ್ಳಿಯವರು ಬಂದು ಗ್ರಂಥ ಪೂಜೆಯನ್ನು ಮಾಡಿದ್ದೇನೆ ಪುರಾಣ ಪ್ರವಚನ ಪ್ರಾರಂಭ ಮಾಡೋದು ಅನ್ನುವಂತ ಒಂದು ನಿಯಮವನ್ನು ಹಾಕೊಂಡಾಗ ಈಗ ಒಂದು ದಿನನೂ ಕೂಡ ತಪ್ಪದೇನೆ 5 ದಿನ 5 ಹಳ್ಳಿಯವರು ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ. 4ನೇ ದಿನ ಮರಳು ಗ್ರಾಮದವ್ರದ್ದಿದೆ, ಇವತ್ತು ಮರಳು ಗ್ರಾಮದವ್ರದ್ದು, ನಾಳೆ ಗೂಡೂರವ್ರದ್ದು, ಹೀಗೆ ಕೊಗನೂರು, ಕೆರೆಕೊಪ್ಪ, ಗುಡಿಸಿಲಕೊಪ್ಪ, ಹಾಲ್ಗಿ, ಇಟಗಿ, ಗಳಗನಾಥ ಅಂತ ಹೇಳಿ ಪ್ರತಿದಿನನೂ ಒಂದೊಂದು ಗ್ರಾಮದವರನ್ನ ಗ್ರಂಥ ಪೂಜೆಗೆ ಆಹ್ವಾನ ಮಾಡುವಂತ ಒಂದು ಪ್ರತೀತಿಯನ್ನ ಹುಟ್ಟು ಹಾಕಿದ್ದಾರೆ ನೀರ್ಲಿಗೆ ಉತ್ಸವ ಸಮಿತಿಯವರು. ಹೀಗಾಗಿ ಹುರುಳಿಯಾಳ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ಕೇಳ್ಕೊಳ್ಳೋದು ಇಷ್ಟೇ, 21 ಹಳ್ಳಿಗಳಲ್ಲಿ ತಮ್ಮ ಹಳ್ಳಿಯನ್ನು ಕೂಡ ಒಂದು ದಿನ ಗ್ರಂಥ ಪೂಜೆಗೆ ಆಹ್ವಾನ ಮಾಡಲಾಗ್ಯದ. ಅವತ್ತಿನ ಗ್ರಂಥ ಪೂಜೆಯನ್ನು ನೆರವೇರಿಸಲಿಕ್ಕೆ ತಾವೆಲ್ಲ ಬರಬೇಕಂತ ಹೇಳಲಿಕ್ಕೇನೆ ಇವತ್ತು ನೀರ್ಲಿಗೆ ಎಲ್ಲ ಹಿರಿಯರು ನಿಮ್ಮ ಊರಿಗೆ ಆಮಂತ್ರಣವನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ಈ ಆಮಂತ್ರಣವನ್ನು ಸ್ವೀಕರಿಸಲಿಕ್ಕೆ ತಾವೆಲ್ಲ ನಮ್ಮನ್ನು ಬಹಳ ಪ್ರೀತಿಯಿಂದ, ಆದರದಿಂದ, ಅಭಿಮಾನದಿಂದ ಬರಮಾಡಿಕೊಂಡಂತ ಹುರುಳಿಯಾಳದ ಸದ್ಭಕ್ತರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಹುರುಳಿಯಾಳದವರದು ಗ್ರಂಥ ಪೂಜೆ ಎಷ್ಟೇ ತಾರೀಕು ಅದು ಅಂತಂದ್ರೆ 5/1/2025. ಈಗಾಗಲೇ ನಾಮಫಲಕ ನಿಮ್ಮ ಊರಿಗೆ ನಾವು 2 ಬೋರ್ಡ್ಗಳನ್ನ ಕಳಿಸಿವಿ. ಅದರೊಳಗೂ ಕೂಡ ಹುರುಳಿಯಾಳದ ಎಷ್ಟನೇ ದಿನ
ಎಷ್ಟನೇ ತಾರೀಕು ಗ್ರಂಥ ಪೂಜೆ ಐತೆ ಅಂತ ಅದರಲ್ಲಿ ನಮೂದನೆ ಮಾಡಲಾಗ್ಯದ. ಅದ್ರ ಜೊತೆಗೆ ನಾವು ಖುದ್ದಾಗಿ ಹೋಗಿ ಹೇಳಿ ಬರ್ಬೇಕಂತೇಳಿ ಇವತ್ತು ಸುಮಾರು 40-50 ಜನ ನೀರ್ಲಿಗೆ ಅವ್ರನ್ನ ಕರ್ಕೊಂಡು ನಿಮ್ಮೂರಿಗೆ ನಾವು ಬಂದಿದ್ದೇವೆ. ಹೀಗಾಗಿ ಹುರುಳಿ ಹಾಳದವರು 5ನೇ ತಾರೀಕು ನಡೀತಕ್ಕಂಥ, ಅದು 5ನೇ ತಾರೀಕು ಬಹುಶಃ ರವಿವಾರ ಬರುತ್ತೆ ಅಂತ ಅನಿಸ್ತದ. ರವಿವಾರ ದಿನ ಬರ್ತಕ್ಕಂಥ 5ನೇ ತಾರೀಕಿನ ದಿನ ತಾವು ಹುರುಳಿ ಹಾಳದ ಸದ್ಭಕ್ತರು ಹೆಚ್ಚು ಸಂಖ್ಯೆಯಲ್ಲಿ ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ತಾವು ನೀರ್ಲಿಗೆ ಒಳಗೆ ಇರಬೇಕು. 7 ಗಂಟೆಗೆ ಪ್ರವಚನ ಪ್ರಾರಂಭ ಆಗ್ತದೆ. ಪ್ರವಚನ ಪ್ರಾರಂಭದ ಮುಂಚೆ ತಾವು ಬಂದು ಗ್ರಂಥ ಪೂಜೆ ಮಾಡಿದ ಮೇಲೇನೆ ಪುರಾಣ ಪ್ರಾರಂಭ ಆಗೋದು. ಯಾಕೆ ನಾವು ನಿಮ್ಮ ಕೈಯಿಂದ ಮಾಡಿಸ್ತಾ ಇದ್ದೀವಿ ಅಂತಂತಂದ್ರೆ ಅವತ್ತಿನ ಪುರಾಣದ ಪುಣ್ಯ ಅದು ನಿಮ್ಮೂರಿಗೆ ಮುಟ್ಲಿ ಅನ್ನುವಂಥ ಕಾರಣಕ್ಕೆ ನಿಮ್ಮೂರ ಹಿರಿಯರ ಕಡೆಯಿಂದನೇ ಪೂಜೆ ಮಾಡಿಸಿ ಅವತ್ತಿನ ಪುಣ್ಯವನ್ನ ನಿಮ್ಮೂರಿಗೆ ತರುವಂತೆ ಕೆಲಸ ಆಗ್ತದ. ಜೊತೆಗೆ ಒಂದು ಸಸಿಯನ್ನು ನೆಡುವ ಮುಖಾಂತರ ನಿಮ್ಮೂರೊಳಗೆ ನಾವು ಪಾದಾರ್ಪಣೆ ಮಾಡೀವಿ. ಉದ್ದೇಶ ಇಷ್ಟೇ, ಹೆಂಗ ಒಂದು ಗಿಡ ಹಸಿರಾಗಿ ಬೆಳೆದು ಇನ್ನೊಬ್ಬರಿಗೆ ನೆರಳಾಗಿರ್ತದ, ಹಾಗೆ ಹುರುಳಿಹಾಳ ಗ್ರಾಮವು ಸಮೃದ್ಧಿಯಾಗಿ ಬೆಳೆದು ಇನ್ನೊಬ್ಬರಿಗೆ ನೆರಳಾಗುವಂತ ಶಕ್ತಿ ಊರಿಗೆ ಹೆಚ್ಚಾಗಿ ಬರಲಿ ಅನ್ನುವ ಕಾರಣಕ್ಕಾಗಿ ಒಂದು ಸಸಿಯನ್ನು ನೆಟ್ಟು ನಾವು ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಹುರುಳಿಹಾಳ ಗ್ರಾಮ ಉತ್ತರೋತ್ತರವಾಗಿ ಬೆಳೆಯಲಿ, ಹಸಿರಾಗಿರ್ಲಿ, ಬಂದಂತವರಿಗೆ ಯಾವತ್ತಿಗೂ ಹರಸಿ ಅವರಿಗೆ ಸಹಕಾರ ಕೊಡುವಂತ ಶಕ್ತಿ ಈ ಗ್ರಾಮಕ್ಕೆ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ಈ ಒಂದು ಶರಣ ಚರಿತಾಮೃತ ಪ್ರವಚನ ಕಾರ್ಯಕ್ರಮದ 21 ದಿನಾನೂ ಕೂಡ ನಮ್ಮೂರಿನ ಹಿರಿಯರು ಅನ್ನ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಪ್ರಾಯಶಃ ಒಂದು ದಿನಕ್ಕೆ 4,000-5 ಸಾವಿರ ಜನ ಪ್ರಸಾದ ಮಾಡಕತ್ತಾರಲ್ಲಿ. ಹೆಚ್ಚು ಕಮ್ಮಿ 25,000-30 ಸಾವಿರ ರೂಪಾಯಿ ಒಂದು ದಿನದ ದಾಸೋಹದ ಖರ್ಚು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಯಾರಾದ್ರೂ ವೈಯಕ್ತಿಕ ದಾಸೋಹ ಮಾಡಿಸ್ಬೇಕನ್ನೋರಿದ್ರೆ ಅಂತಂದ್ರೆ ವೈಯಕ್ತಿಕವಾಗಿ ಮಾಡಿಸ್ಬೋದು, ಇಲ್ಲ ಊರ್ ವತಿಯಿಂದ ಮಾಡಿಸ್ತೀವ್ರಿ ಅಜ್ಜರ ಅಂತಂದ್ರೆ ಊರ್ ವತಿಯಿಂದ ಕೊಡ್ಕೊಂಡು ಒಂದು ದಿನದ ದಾಸೋಹದ ಸೇವೆಯನ್ನ 25 ಸಾವಿರ ರೂಪಾಯಿ ನಿಗದಿ ಮಾಡ್ಲಾಗ್ಯದ. ಮತ್ತ ಇಲ್ರಿ ಅಜ್ಜರ ನಮಗೇನ ಕೊಡಕ್ ಆಗಂಗಿಲ್ರಿ ಅಂತಂದ್ರೂ ಕೂಡ ನಿಮ್ಮ ಅಭಿಮಾನ, ನೀವಾದ್ರೂ ಆ ಕಾರ್ಯಕ್ರಮಗಳಿಗೆ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಜೊತೆಗೆ ಶರಣ ದಂಪತಿಗಳ ಸನ್ಮಾನ ಅನ್ನುವಂತ ಒಂದು ವಿಶೇಷ ವಿನೂತನವಾಗಿರುವಂತ ಕಾರ್ಯಕ್ರಮ. ಅದು ಏನಪ್ಪಾ ಇದು ಶರಣ ದಂಪತಿಗಳು ಅಂತಂದ್ರೆ, ದೊಡ್ಡ ವೇದಿಕೆ ಮೇಲೆ ದೊಡ್ಡ ಜಗದ್ಗುರುಗಳು ರಾಜಕಾರಣಿಗಳೆಲ್ಲ ಬಂದಾಗ ಅವ್ರ ಮುಂದೆ ಒಂದು ಶರಣ ದಂಪತಿಗಳ ಒಂದು ನಾಮಫಲಕವನ್ನು ಕೊಟ್ಟು ಸನ್ಮಾನವನ್ನು ಮಾಡತಕ್ಕಂಥ ಸೌಭಾಗ್ಯ. ಬಹುಶಃ ಶರಣ ಚರಿತಾಮೃತ ಪ್ರವಚನದ ವೇದಿಕೆ ಮೇಲೆ ಶರಣ ದಂಪತಿಗಳಾಗಿ ಸನ್ಮಾನ ಸ್ವೀಕರಿಸ್ತಾರೆ ಆ ದಂಪತಿಗಳು ಅಂತಂದ್ರೆ ಅವರ ಜೀವನದಲ್ಲಿ ಎಂದೆಂದಿಗೂ ಕೂಡ ಕಷ್ಟವೇ ಬರೋದಿಲ್ಲ ಅನ್ನುವಂತ ಒಂದು ಸಂಕಲ್ಪದ ಆಶೀರ್ವಾದವನ್ನು ಮಾಡಿ ಅವರಿದ್ದಂತ ಕಷ್ಟಗಳೆಲ್ಲ ದೂರ ಆಗಿ ಅವರ ಕುಟುಂಬ, ಅವರ ಸಂಸಾರ ಜೀವನ ಚೆನ್ನಾಗಿ ಸಾಗಲಿ ಅಂತ ಆಶೀರ್ವಾದವನ್ನು ಮಾಡತಕ್ಕಂಥ ಒಂದು ಶುಭಗಳಿಗೆ ಜನವರಿ 11 ಮತ್ತು 12ನೇ ತಾರೀಕು ನೀರಲಿಗೆಯ ದೊಡ್ಡ ವೇದಿಕೆ ಮೈದಾನದಲ್ಲಿ ನಡೀತದೆ. ಹೀಗಾಗಿ ನೀರಲಿಗೆ ಬೇರೆ ಅಲ್ಲ, ಹುರುಳಿಹಾಳ ಬೇರೆ ಅಲ್ಲ, ಇದು ನಿಮ್ಮ ಸಹೋದರತ್ವ ಊರು, ಚಿಕ್ಕ ಊರು ಅಂತ ಒಂದು ಊರಿಗೆ ತಾವು ಸಹಕಾರಿಯಾಗಿ ದನದ ಸೇವೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಳ್ಬೇಕು ಅನ್ನುವಂತ ಮಾತನ್ನ ತಮ್ಮೆಲ್ಲರಲ್ಲಿ ತಿಳಿಸ್ತಾ, ಮತ್ತೇನಾದ್ರೂ ಸಲಹೆ ಸೂಚನೆ ಕೊಡೋದಿದ್ರು ಕೂಡ ಮುಕ್ತವಾಗಿ ತಾವು ಕೊಡಬಹುದು, ಅದನ್ನು ಕೂಡ ನಾವು ಸ್ವೀಕಾರ ಮಾಡ್ತೇವೆ ಅನ್ನುವಂತ ಮಾತನ್ನು ತಿಳಿಸಿ, ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕಾಗಿ ದುಡಿದಂತ ತಾವೆಲ್ಲರೂ ಹೆಚ್ಚು ಸಂಖ್ಯೆಯಾಗಿ ಪಾಲ್ಗೊಂಡು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಗ್ರಂಥ ಪೂಜೆಯನ್ನು ನೆರವೇರಿಸಿ ಗುರು ಶರಣರ ಬಸವಾದಿ ಪ್ರಮತ್ರ ಆಶೀರ್ವಾದಕ್ಕೆ ತಾವೆಲ್ಲ ಸಾಕ್ಷಿ ಆಗಬೇಕು ಅಂತಕ್ಕಂಥ ಮಾತನ್ನ ಹುರುಳಿಹಾಳದ ಗ್ರಾಮಸ್ಥರಿಗೆ ವಿನಯಪೂರ್ವಕವಾಗಿ ವಿನಂತಿ ಮಾಡುತ್ತೇನೆ. ಜೊತೆಗೆ ರವಿವಾರ ದಿನ ಸಾಯಂಕಾಲ ನಡೀತಕ್ಕಂಥ 5ನೇ ತಾರೀಕಿನ ದಿನ ನಡೆಯುವಂತ ಗ್ರಂಥ ಪೂಜೆಗೆ ಕೇವಲ ಅಣ್ಣಂದ್ರಷ್ಟೇ ಅಲ್ಲ, ತಾಯಂದ್ರನ್ನು ಕೂಡ ತಾವು ಕರೆ ತರಬೇಕು, ಅವರು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು. ಅಲ್ಲಿ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗ್ಯದ, ತಾವೆಲ್ಲ ಪ್ರಸಾದವನ್ನು ಸ್ವೀಕರಿಸಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ, ಜೊತೆಗೆ ಶರಣ ದಂಪತಿಗಳ ಸನ್ಮಾನ ಸೇವೆ ಅಂತೇಳಿ 5,001 ರೂಪಾಯಿ ನಿಗದಿ ಮಾಡ್ಲಾಗ್ಯದ. ಯಾರು ಶರಣ ದಂಪತಿ ಸನ್ಮಾನ ಮಾಡ್ಕೊಂಡಿರ್ತಾರ ಅವ್ರದ್ದು ಬೆಳವಣಿಗೆಯ ಸರ್ಕಲ್ ಒಳಗ ಶಾಶ್ವತವಾಗಿ ಹೆಸರನ್ನ ಹಾಕುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಕಮಿಟಿಯವರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಯಾರಾದ್ರೂ ಶರಣ ದಂಪತಿ ಸನ್ಮಾನ ಮಾಡಿಸ್ಕೊಳ್ಳೋರಿದ್ರೆ ಕಮಿಟಿಯವ್ರ ಕಡೆಗೆ ಹೆಸರನ್ನು ನೋಂದಾಯಿಸ್ರಿ. ಬರುವ 5ನೇ ತಾರೀಕು ರವಿವಾರ
ತಾವೆಲ್ಲ ಕಡ್ಡಾಯವಾಗಿ ಊರಿನ ಎಲ್ಲ ಹಿರಿಯರು ಸೇರ್ಕೊಂಡು ಗಾಡಿ ಮಾಡ್ಕೊಂಡು ಬಂದು ಶರಣ ಚರಿತಾಮೃತ ಗ್ರಂಥ ಪೂಜೆಯನ್ನು ನೆರವೇರಿಸಿ ಪ್ರವಚನವನ್ನ ಕೇಳಿ ಪ್ರಸಾದವನ್ನ ಮಾಡಿ ಹೊರಡಬೇಕಾಗಿತ್ತು. ತಮ್ಮೆಲ್ಲರಲ್ಲಿ ಭಕ್ತಿಪೂರ್ವಕ ವಿನಂತಿಯನ್ನು ಮಾಡ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಕ್ಷಣ.